ಈಗಾಗಲೇ ಕೆಲವರು ಬಾಸ್ ಬಾಸ್ ಅಂತ ಅಂದ್ಕೊಂಡು ಸ್ವಾಮಿನಿಷ್ಠೆ ತೋರಿಸೋದಕ್ಕೆ ಹೋಗಿ ಜೈಲ್ ಸೇರಿರ್ತಕ್ಕಂಥ ಘಟನೆ ನಿಮಗೆಲ್ಲ ಗೊತ್ತೇ ಇದೆ. ಇಷ್ಟಾದರೂ ಕೂಡ ಅಭಿಮಾನಿಗಳು ತಮ್ಮ ಬುದ್ಧಿಯನ್ನು ಬಿಡ್ತಾ ಇಲ್ಲ. ಅತಿರೇಕಕ್ಕೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಇನ್ನೊಂದು ಎಕ್ಸಾಂಪಲ್. ದರ್ಶನ್ ಅಭಿಮಾನಿಯ ಅತಿರೇಕದ ವರ್ತನೆಯೊಂದು ಬಯಲಾಗಿದೆ. ದರ್ಶನ್ ಅಭಿಮಾನಿಯ ಅತಿರೇಕದ ವರ್ತನೆ ಇದು. ಹಿಂಗೆ ಮಾಡಿಕೊಂಡೆ ಕೆಲವರೆಲ್ಲ ಈಗ ಜೈಲಲ್ಲಿ ಇರೋದು. ಪಂಚರ್ ಅಂಗಡಿ ಯುವಕನಿಗೆ ಜೀವ ಬೆದರಿಕೆ ಹಾಕಿದಾರಂತೆ. ಯಾದಗಿರಿಯಲ್ಲಿ ನಡೆದಿರೋ ಘಟನೆ. ಅಭಿ ಅನ್ನೋ ಯುವಕನಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಯಾರು? ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಜು. ಒಂದು ತಿಂಗಳ ಹಿಂದಿನ ಘಟನೆ ಇದು. ಬಾಸ್ ಬಾಸ್ ಅಂತ ಯಾಕೆ ಬಕೀಟ್ ಹಿಡಿತೀರಾ ಅಂದ್ಬಿಟ್ರಂತೆ ಈ ಅಭಿ. ಸೊ ಈಗ ಸ್ಟೇಟಸ್ ಹಾಕಿದ್ದ ಅಭಿಗೆ ರಾಜು ಬೆದರಿಕೆ ಹಾಕಿದ ಆರೋಪ. ಅಂಗಡಿ ಸಮೇತ ಬೆಂಕಿ ಹಚ್ತೀವಿ ಅಂತ ಏನೋ ಬೆದರಿಕೆ ಹಾಕಿದಂತೆ. ಈಗ ಸದ್ಯಕ್ಕೆ ಈ ರಾಜುವನ್ನು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಸೊ ಎಲ್ಲವೂ ಕೂಡ ಒಂದು ಇತಿಮಿತಿಯಲ್ಲಿ ಇರಬೇಕು. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿದ ನಂತರದಲ್ಲಿ ಈಗಾಗಲೇ ಅವರೆಲ್ಲರೂ ಕೂಡ ಜೈಲ್ ಪಾಲಾಗಿದ್ದಾರೆ. ಆದ್ರೆ ಇದೆಲ್ಲದರ ನಡುವೆಯೂ ಕೂಡ ಕಳೆದ 1 ತಿಂಗಳ ಹಿಂದೆ ಯಾದಗಿರಿ ಜಿಲ್ಲೆಯಲ್ಲಿ ಅಭಿ ಅಂತಕ್ಕಂಥ ಯುವಕನೊಬ್ಬನಿಗೆ ಈಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನ ಅನ್ಕೊಂಡಂತ ವ್ಯಕ್ತಿ ಜೀವ ಬೆದರಿಕೆ ಹಾಕಿರ್ತಕ್ಕಂಥ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಈಗ ಆ ವಿಡಿಯೋ ವೈರಲ್ ಆಗ್ತಿರೋದ್ರಿಂದಾಗಿ ಏನು ಯಾರು ಪ್ರಾಣ ಭಯದ ಹಂಗಿಗೆ ಒಳಗಾಗಿದ್ರು ಆ ಯುವಕ ಈಗ ಸದ್ಯಕ್ಕೆ ಆತಂಕದಲ್ಲಿಯೂ ಕೂಡ ಇದ್ದಾನೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತ ಒಂದು ಆತಂಕದಲ್ಲಿರೋದ್ರಿಂದ ಈಗ ಅವರು ಯಾರು ಈ ರೀತಿಯ ಬೆದರಿಕೆಯನ್ನು ಹಾಕಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕನ್ನುವಂತ ಒತ್ತಾಯನೂ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸ್ವತಃ ಈಗ ಯಾರು ಆ ರೀತಿಯ ಒಂದಿಷ್ಟು ದೌರ್ಜನ್ಯಕ್ಕೊಳಗಿದ್ರೆ ಇವತ್ತು ನಮ್ಮ ಜೊತೆಗೆ ಇದ್ರೆ ಮಾತಾಡ್ಸೋಣ. ಈಗ ನಿಮಗೆ ಯಾರು ಬೆದರಿಕೆ ಹಾಕಿದ್ರು, ಯಾವಾಗ ಬೆದರಿಕೆ ಹಾಕಿದ್ರು ಅಂತ? ಸರ್ ರೀಸೆಂಟ್ ಆಗಿ 1 ತಿಂಗಳ ಹಿಂದೆ ಸರ್, ಯಾಕಂದ್ರೆ ಇಲ್ಲೇ ಪಂಚರ್ ದುಕಾನ್ ಆಗಿರ್ತಿಲ್ಲ ಸರ್, ಮುಂಜಾನೆ 11 ಗಂಟೆಗೆ ಫೋನ್ ಹಚ್ಚಿ ಜಿಲ್ಲಾಧ್ಯಕ್ಷ ಏನೋ ಅದೇನು ಅಂತ ಸರ್ ಹಾಕಿದ್ರು ಸರ್. ಫೋನ್ ಹಚ್ಚಿದ್ರು, ಇದು ಜಿಲ್ಲಾ ಏನು ನಂದು ವಿಡಿಯೋ ನಾನು ಸೇಲ್ ಮಾಡಿಲ್ಲ ಸರ್, ಐಫೋನ್ನಾಗ ರೆಕಾರ್ಡ್ ಆಗಲ್ಲ ಸರ್, ಐಫೋನ್ನಾಗ ರೆಕಾರ್ಡ್ ಆಗಲ್ಲ. ದರ್ಶನ್ ಅವ್ರ ವಿಚಾರ ಸಂಬಂಧಪಟ್ಟಂಗೆ ನಿಮಗೆ ಯಾಕೆ ಬೆದರಿಕೆ ಹಾಕಿದ್ರು? ಅದಕ್ಕೂ ನಿಮಗೆ ಏನು ಸಂಬಂಧ? ಏನಾದ್ರು ಘಟನೆ ನಡೆದಿತ್ತಾ ಅಂತ? ಸರ್ ಘಟನೆ ಅಂದ್ರೆ ಏನು ನಡೆದಿತ್ತು ಅಂದ್ರೆ 1 ತಿಂಗಳಿಂದ ಬಾಸ್ ಬಾಸ್ ಅಂತ ಸ್ಟೇಟಸ್ ಇಡಬೇಡ್ರಿ, ಬಕೆಟ್ ಇಡಬೇಡ್ರಿ, ತಾಯಿ ತಂದಿದಿಡ್ರಿ ಅಂತ ಅಂದದ್ ತಪ್ಪಾಯ್ತಾ ಸರ್? ಅದಾಯ್ತು, ಅಲ್ಲಿಗೆ ಬಿಟ್ಟಿತ್ತು ಸರ್. ಅದು ಮತ್ತೆ ಪಂಚರ್ ಅಂಗಡಿ ಖಾಲಿ ಮಾಡ್ತೀನಿ, ನಮ್ಮ ಏರಿಯಾ ಖಾಲಿ ಮಾಡ್ತೀನಿ, ಗಂಗಾನಗರ ನಮ್ಮ ಏರಿಯಾ ಗಂಗಾನಗರ್ ಸರ್. ನನ್ನಿಂದ ಅವ್ರಿಗೆ ಯಾಕ ಪಾಪ, ನಮ್ಮ ತಾಯಿ ಬೆಂಕಿ ಹಚ್ತೀನಿ, ದುಕಾನಿಗೆ ಬೆಂಕಿ ಹಚ್ತೀನಿ, JCB ತೊಗೊಂಡು ದುಕಾನ್ಗೆ ಇಸ್ತೀನಿ, ಅದಕ್ಕೆ ಇಸ್ತೀನಿ, ಎಲ್ಲ ಹುಡುಗರು ಬಂತಾರ. ಸುಮ್ಮನೆ ಯಾಕೆ ಅವ್ರಂಗೆ ನಮಗಾಯ್ತಂದ್ರೆ ಹೆಂಗೆ ಮಾಡ್ಬೇಕು ಸರ್ ಅಂತ ನನಗೆ ಜೀವ ಬೆದರಿಕೆ. ಈಗ ಈ ಘಟನೆ ಆದ್ಮೇಲೆ ಮನೆಯಲ್ಲೂ ಕೂಡ ಏನೋ ಭಯಕ್ಕೊಳಗಾಗಿದ್ದಾರೆ ಮನೆಯಲ್ಲಿ ತಂದೆ ತಾಯಿ, ಮತ್ತು ತಮಗೀಗೇನೋ ಭಯದ ವಾತಾವರಣ ಇದೆ. ನನ್ನ ಮಗ ಬಿ ಹಿಂಗೆ ಆದ್ನಂತ ನಮ್ಮಮ್ಮ ಸುಮ್ ಕುಂತೀವಿ ಸರ್, ನಾ ಬಿ ಸುಮ್ ಕುಂತಿದ್ದೀವಿ. ಈಗ TV ನೋಡಿ ಮೊನ್ನೆ ಹಾರ್ಟ್ ಅಟ್ಯಾಕ್ ಬಂದು ಹೆಂಗೆ ಸತ್ತಳು ಸರ್, ಒಂದು ಸತ್ತಾರಂತ ನನಗೆ ಗೊತ್ತೇ. ಅವ್ರಿಗೆ ಮತ್ತು ನನ್ನಂಗೆ ಆಯ್ತಂದ್ರೆ ಏನು ಮಾಡ್ಲಿ ಅಂತ ಸುಮ್ ಕುಂತಿದ್ದೆ ಸರ್. ಈಗ ಏನಾಯ್ತಂದ್ರೆ ಇದು ದರ್ಶನ್ ಸರ್ದು ಹಿಂಗೆ ಆಯ್ತಲ್ಲ ಘಟನೆ, ಆ ಘಟನೆ ನಂಗೆ ನಂದಿಗೆ ರೆಕಾರ್ಡ್ ಇದು ಹಾಕತ್ತಾರ ಸರ್, ನನಗೆ ಬಿ ಇದು ಹಾಕತ್ತ, ಅವ್ನ ಮೇಲೆ ಆ್ಯಕ್ಷನ್ ತೊಗೋಬೇಕು ಸರ್. ಈಗ ನೀವು ಕೂಡ ದರ್ಶನ್ ಅಭಿಮಾನಿನ ಹೆಂಗೆ ಅಂತ? ಸರ್ ಪುನೀತ್ ಅಭಿಮಾನಿ ಇದ್ದೆ ಸರ್. ಪುನೀತ್ ಇದಾದ್ಮೇಲೆ ನಾನು ದರ್ಶನ್ ಅಭಿಮಾನಿ ಆದೆ ಸರ್. ದರ್ಶನ್ ಯಾಕಂದ್ರೆ ಜಿಮ್ ಮಾಡ್ತಾನಲ್ಲ, ನಾ ಬಿ ಜಿಮ್ ಮಾಡ್ಬೇಕಂತ ಜಿಮ್ಮಿಗೆ ಹೋದೆ ಸರ್, ಬಾಡಿ ಮಾಡಿದ್ದು ಸರ್ ನಾನು. ಈಗ ಹೆಂಗಂದ್ರೆ ಸರ್, ನಾನು ಹಾಕಿ ಕೊಟ್ಟಿದ್ದು ಸರ್, ದರ್ಶನ್ ಅಭಿಮಾನಿ ಹಾಕಿ ಕೊಟ್ಟು ಜಿಲ್ಲಾಧ್ಯಕ್ಷ ಅಂದ್ರಲ್ಲ ಸರ್ ಅವ್ರು ಯಾರ, ಅವರೇ ರೆಕಾರ್ಡ್ ಮಾಡಿ ಊರು ತುಂಬ ಹಾಕಿದ್ರು ಸರ್. ಬೇಕಿದ್ರೆ ಕೇಳ್ರಿ ಅವ್ರಿಗೆ ಹೋಗಿ. ಐಫೋನ್ನಾಗ ರೆಕಾರ್ಡ್ ಆಗಲ್ಲ ಅಂತ ಅನ್ನಕೈತ್ನಲ್ಲ ಸರ್, ಐಫೋನ್. ಮತ್ತೆ ಅವ್ನಾಗ ನೋಡ್ರಿ ಮತ್ತೆ ಹೆಂಗ್ ಮೋಸ ಮಾಡಿದ್ರಿ. ಮತ್ತೆ ಹೋಗಿ ಕುರಿ ಸಾಕಣೆ ಆದಂತ ಕರ್ಕೊಂಡು ಹೋಗಿ ಮತ್ತೆ ಇದು ಮಾಡಿಲ್ಲ. ಈಗ ನಂದಿ ಪಂಚರ್ ದುಕಾನ ಆದ, ಬರೀ ಪಂಚರ್ ಮಾಡಿ ಅಂತ ಮುಂದೆ ಹೋಗಿ ಇದು ಮಾಡಿದ್ರೆ ಹೆಂಗ್ ಸರ್? ಅಂದ್ರೆ ಇದಿಷ್ಟು ದರ್ಶನ್ ಸಂಘದ ಅಭಿಮಾನಿಗಳ ಜಿಲ್ಲಾಧ್ಯಕ್ಷರಿಂದ ಜೀವ ಬೆದರಿಕೆಗೆ ಒಳಗಾಗಿರುವಂತ ಯುವಕ ಹೇಳುವಂತ ಮಾತು. ಈಗಾಗಲೇ ದರ್ಶನ್ ಅಭಿಮಾನಿಗಳು ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಹೋಗಿ ದರ್ಶನ್ ಮುಂದ್ಗಡೆನೆ ಕೊಲೆ ಮಾಡಿದ್ದಾರೆ. ಈ ರೀತಿಯ ಘಟನೆ ನಮ್ಮ ಜಿಲ್ಲೆಯಲ್ಲಿ ಆದ್ರೆ ನಾನು ಹೇಗೆ ಮಾಡಬೇಕು? ಇಡೀ ಕುಟುಂಬ ನನ್ನೇನೆ ನಂಬಿಕೊಂಡಿದೆ, ಹೀಗಾಗಿ ನನಗೆ ಜೀವ ಭಯ ಇದೆ. ತಕ್ಷಣದಿಂದಲೇ ಯಾರು ನಮಗೆ ಧಮಕಿ ಹಾಕಿದರೆ, ಜೀವ ಬೆದರಿಕೆಯನ್ನು ಹಾಕಿದರೆ ಆ ವ್ಯಕ್ತಿಯ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅಭಿ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ರೂಪೇಶ್, ಸ್ವತಃ ಅಮರೀಶ್, ಹೊಮ್ಮಿನಾಳ, ಪಬ್ಲಿಕ್ TV, ಯಾದಗಿರಿ.